ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಜನಪ್ರಿಯ ಅಪ್ರತಿಮ ವ್ಯಕ್ತಿ. ಅವರು ವಕೀಲರು, ರಾಜಕಾರಣಿ, ಸಾಮಾಜಿಕ ಕಾರ್ಯಕರ್ತರು ಮತ್ತು ಬರಹಗಾರರಾಗಿದ್ದರು. ಇಂಥ ವ್ಯಕ್ತಿಯೊಬ್ಬ ಭೂಮಿಯ ಮೇಲೆ ನಡೆದಾಡಿದ್ದ ಎಂಬುದನ್ನು ನಂಬುವುದಕ್ಕೆ ಮುಂದಿನ ಪೀಳಿಗೆಗೆ ಕಷ್ಟವಾಗಲಿದೆ. ಮಹಾತ್ಮ ಗಾಂಧಿಯವರ ಕುರಿತು ಅನನ್ಯ ವಿಜ್ಞಾನಿಯಾಗಿದ್ದ ಐನ್ಸ್ಟೀನ್ ಅವರು ಹೇಳಿದ ಮಾತುಗಳು. ದಿಟ್ಟ ಮತ್ತು ಸರಳ ಮಾತು ಮತ್ತು ನಿಲುವುಗಳಿಂದ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಜಯಗಳಿಸಿದರು. ಅವರ ದಿಟ್ಟ ಉಲ್ಲೇಖಗಳನ್ನು ಅರಿತುಕೊಳ್ಳೋಣ. ನಿಮ್ಮನ್ನು ಕಂಡುಕೊಳ್ಳಲು ಉತ್ತಮ ಮಾರ್ಗವೆಂದರೆ ಇತರರ ಸೇವೆಯಲ್ಲಿ ನಿಮ್ಮನ್ನು ಕಳೆದುಕೊಳ್ಳುವುದು. ಮೊದಲು ಅವರು ನಿಮ್ಮನ್ನು ನಿರ್ಲಕ್ಷಿಸುತ್ತಾರೆ, ನಂತರ ಅವರು ನಿಮ್ಮನ್ನು ನೋಡಿ ನಗುತ್ತಾರೆ, ನಂತರ ಅವರು ನಿಮ್ಮೊಂದಿಗೆ ಹೋರಾಡುತ್ತಾರೆ, ನಂತರ ನೀವು ಗೆಲ್ಲುತ್ತೀರಿ. ದುರ್ಬಲರು ಎಂದಿಗೂ ಕ್ಷಮಿಸಲಾರರು. ಕ್ಷಮೆಯು ಬಲಶಾಲಿಗಳ ಲಕ್ಷಣವಾಗಿದೆ. ಪ್ರಾರ್ಥನೆಯು ಕೇಳುತ್ತಿಲ್ಲ, ಇದು ಆತ್ಮದ ಹಂಬಲವಾಗಿದೆ. ಇದು ಒಬ್ಬರ ದೌರ್ಬಲ್ಯದ ದೈನಂದಿನ ಪ್ರವೇಶವಾಗಿದೆ. ಹೃದಯವಿಲ್ಲದ ಪದಗಳಿಲ್ಲದ ಹೃದಯವನ್ನು ಹೊಂದಲು ಪ್ರಾರ್ಥನೆಯಲ್ಲಿ ಉದ್ಯಮವಾಗಿದೆ. ಶಕ್ತಿಯು ದೈಹಿಕ ಸಾಮರ್ಥ್ಯದಿಂದ ಬರುವುದಿಲ್ಲ, ಅದು ಅದಮ್ಯ ಇಚ್ಛೆಯಿಂದ ಬರುತ್ತದೆ. ನನ್ನ ಅನುಮತಿ ಇಲ್ಲದೆ ಯಾರೂ ನನ್ನನ್ನು ನೋಯಿಸಲು ಸಾಧ್ಯವಿಲ್ಲ. ಸೌಮ್ಯವಾದ ರೀತಿಯಲ್ಲಿ ನೀವು ಜಗತ್ತನ್ನು ಅಲ್ಲಾಡಿಸಬಹುದು. ನನ್ನ ಧರ್ಮವು ಸತ್ಯ ಮತ್ತು ಅಹಿಂಸೆಯನ್ನು ಆಧರಿಸಿದೆ. ಸತ್ಯವೇ ನನ್ನ ದೇವರು, ಅಹಿಂಸೆಯು ಆತನನ್ನು ಅರಿತುಕೊಳ್ಳುವ ಸಾಧನವಾಗಿದೆ. ನಾವು ಏನು ಮಾಡುತ್ತೇವೆ ಮತ್ತು ನಾವು ಏನು ಮಾಡಬಲ್ಲೆವು ಎಂಬುದರ ನಡುವಿನ ವ್ಯತ್ಯಾಸವು ಪ್ರಪಂಚದ ಹೆಚ್ಚಿನ ಸಮಸ್ಯೆಗಳನ್ನು ಪರಿಹರಿಸಲು ಸಾಕಾಗುತ್ತದೆ. ಇತರರನ್ನು ನಿರ್ಣಯಿಸಬೇಡಿ. ನಿಮ್ಮ ಸ್ವಂತ ನ್ಯಾಯಾಧೀಶರಾಗಿ ಮತ್ತು ನೀವು ನಿಜವಾಗಿಯೂ ಸಂತೋಷವಾಗಿರುತ್ತೀರಿ. ನೀವು ಇತರರನ್ನು ನಿರ್ಣಯಿಸಲು ಪ್ರಯತ್ನಿಸಿದರೆ ನಿಮ್ಮ ಬೆರಳುಗಳನ್ನು ಸುಡುವ ಸಾಧ್ಯತೆ ಇದೆ. ಅಧಿಕಾರವು ಎರಡು ವಿಧವಾಗಿದೆ. ಒಂದು ಶಿಕ್ಷೆಯ ಭಯದಿಂದ ಮತ್ತು ಇನ್ನೊಂದು ಪ್ರೀತಿಯ ಕ್ರಿಯೆಗಳಿಂದ ಪಡೆಯಲಾಗುತ್ತದೆ. ಪ್ರೀತಿಯ ಆಧಾರದ ಮೇಲೆ ಶಕ್ತಿಯು 1000 ಪಟ್ಟು ಹೆಚ್ಚು ಪರಿಣಾಮಕಾರಿ ಮತ್ತು ಶಾಶ್ವತವಾಗಿರುತ್ತದೆ. ಜನಸಂದಣಿಯಲ್ಲಿ ನಿಲ್ಲುವುದು ಸುಲಭ, ಆದರೆ ಏಕಾಂಗಿಯಾಗಿ ನಿಲ್ಲಲು ಧೈರ್ಯ ಬೇಕು. ಮನುಷ್ಯರಾಗಿ ನಮ್ಮ ದೊಡ್ಡ ಸಾಮರ್ಥ್ಯವು ಜಗತ್ತನ್ನು ಬದಲಾಯಿಸೋದು ಅಲ್ಲ, ಆದರೆ ನಮ್ಮನ್ನು ಬದಲಾಯಿಸೋದು. ಗೆಲುವಿನಿಂದ ಶಕ್ತಿ ಬರುವುದಿಲ್ಲ. ನೀವು ಕಷ್ಟಗಳನ್ನು ಅನುಭವಿಸಿದಾಗ ಮತ್ತು ಶರಣಾಗದಿರಲು ನಿರ್ಣಯಿಸಿದಾಗ ಅದು ಶಕ್ತಿಯಾಗಿದೆ. ಹೆಚ್ಚಿನ ಸಂಪತ್ತನ್ನು ಹುಡುಕಬೇಡ, ಆದರೆ ಸರಳವಾದ ಆನಂದವನ್ನು ಹುಡುಕು. ಹೆಚ್ಚಿನ ಅದೃಷ್ಟವಲ್ಲ, ಆದರೆ ಆಳವಾದ ಸಂತೋಷ. ನೀವು ರಚಿಸಲು ಪ್ರಯತ್ನಿಸುತ್ತಿರುವ ಬದಲಾವಣೆಯಾಗಿರಿ. ಮನುಷ್ಯರಾಗಿ ನಮ್ಮ ದೊಡ್ಡ ಸಾಮರ್ಥ್ಯವು ಜಗತ್ತನ್ನು ಬದಲಾಯಿಸೋದು ಅಲ್ಲ, ಆದರೆ ನಮ್ಮನ್ನು ಬದಲಾಯಿಸೋದು. ಕ್ರೌರ್ಯಕ್ಕೆ ಕ್ರೌರ್ಯವೇ ಉತ್ತರ ಎನ್ನುವುದು ನಿಶ್ಚಿತವಾಗಿ ಭೌತಿಕ ದಾರಿದ್ರ್ಯವನ್ನು ಅನುಭವಿಸುತ್ತಿರುತ್ತಾರೆ. ಅದು ವಿಷವರ್ತುಲದ ಆರಂಭವಷ್ಟೇ. ನಾಯಕ ಯಾವಾಗ ನಿರುಪಯುಕ್ತನಾಗುತ್ತಾನೆಂದರೆ ಯಾವಾಗ ಆತ ತನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಾನೆ. ಆಗ ಅಹಿಂಸೆಗೆ 2 ನಂಬಿಕೆಗಳು ಬೇಕಾಗುತ್ತದೆ. ದೇವರ ಮೇಲೆ ನಂಬಿಕೆ ಇದ್ದಂತೆಯೇ ಮನುಷ್ಯನ ಮೇಲೆಯೂ ವಿಶ್ವಾಸ ಇರಬೇಕು. ಹೇಗೆ ಸಾಮರಸ್ಯದಿಂದ ಯೋಚಿಸುತ್ತೀರಿ, ಮಾತನಾಡುತ್ತೀರಿ ಮತ್ತು ಹಾಗೆ ಕಾರ್ಯರೂಪಕ್ಕೆ ತರುತ್ತೀರಿ ಎಂಬುದರ ಮೇಲೆ ನಿಮ್ಮ ಸಂತೋಷ ಅಡಗಿದೆ. ನಾಳೆ ನೀವು ಸಾಯುತ್ತೀರಿ, ಇಂದು ಬದುಕಿ, ಎಂದೆಂದಿಗೂ ಬದುಕಿಯೇ ಇರುತ್ತೀರಿ ಎಂದು ಭಾವಿಸಿಕೊಂಡು ಹೊಸದನ್ನು ಕಲಿಯಿರಿ. ಸತ್ಯ ಎಂದರೇನು? ಇದೊಂದು ಕಷ್ಟಕರ ಪ್ರಶ್ನೆ, ಆದರೆ ನನ್ನಷ್ಟಕ್ಕೆ ಇದರ ಉತ್ತರವನ್ನು ಕಂಡುಕೊಂಡಿದ್ದೇನೆ. ಏನೆಂದರೆ, ನಿಮ್ಮೊಳಗಿನ ಧ್ವನಿ ಏನನ್ನು ಹೇಳುತ್ತದೆ ಅದೇ ಸತ್ಯ. ಒಂದು ವೇಳೆ ನಮ್ಮ ಹೃದಯಗಳಲ್ಲಿ ಹಿಂಸೆ ಇದ್ದರೆ ಹಿಂಸಾತ್ಮಕವಾಗಿರುವುದು ಒಳ್ಳೆಯದು. ಅದಕ್ಕೆ ಅಹಿಂಸೆ ಎಂಬ ದೌರ್ಬಲ್ಯವನ್ನು ಹೊಡೆಸೋದಕ್ಕಿಂತ ಅದು ಉತ್ತಮ. ಹೆದರಿಕೆಯು ಒಂದೊಮ್ಮೆ ಬಳಕೆಗೆ ಬರಬಹುದು, ಆದರೆ ಹೇಳಿತನ ಯಾವುದಕ್ಕೆ ಬರುವುದಿಲ್ಲ. ಎಲ್ಲರೂ ಅವಿಭಜಿತ ಮತ್ತು ಅಖಂಡ ಕುಟುಂಬ ಇದ್ದಂತೆ ಮತ್ತು ಬೇರೆಯವರು ಮಾಡುವ ತಪ್ಪುಗಳಿಗೆ ನಾವೆಲ್ಲರೂ ಜವಾಬ್ದಾರರಾಗಿರುತ್ತೇವೆ. ತಪ್ಪು ಮಾಡಲು ಅವಕಾಶ ನೀಡದ ಸ್ವಾತಂತ್ರ್ಯಕ್ಕೆ ಬೆಲೆಯೇ ಇಲ್ಲ. ನಾವು ಪಡೆದಂತೆಯೇ ಭೂಮಿ, ಗಾಳಿ, ಜಮೀನು, ನೀರನ್ನು ನಾವು ನಮ್ಮ ಮಕ್ಕಳಿಗೆ ವರ್ಗಾಯಿಸಬೇಕು. ನೀವು ಇಂದು ಏನು ಮಾಡುತ್ತೀರಿ ಎನ್ನುವುದರ ಮೇಲೆಯೇ ನಿಮ್ಮ ಭವಿಷ್ಯ ನಿರ್ಧಾರವಾಗುತ್ತದೆ. ಜಗತ್ತಿನಲ್ಲಿ ಶಾಂತಿ ಬೇಕು ಎಂದರೆ ಅದನ್ನು ನಿಮ್ಮ ಮಕ್ಕಳಿಂದಲೇ ಆರಂಭಿಸಿ. ತೃಪ್ತಿ ಎನ್ನುವುದು ಪ್ರಯತ್ನದಲ್ಲಿರುತ್ತದೆ ಹೊರತು ಪ್ರಾಪ್ತಿಯಲ್ಲ. ಪೂರ್ಣ ಪ್ರಯತ್ನವೇ ಪರಿಪೂರ್ಣ ಗೆಲುವು. ಒಂದು ವೇಳೆ ನಾನು ಅದನ್ನು ಮಾಡುತ್ತೇನೆ ಎಂಬ ನಂಬಿಕೆ ಇದ್ದರೆ ಖಂಡಿತವಾಗಿ ಅದನ್ನು ಮಾಡುವ ಸಾಮರ್ಥ್ಯ ನಿಮಗೆ ಬಂದೇ ಬರುತ್ತದೆ. ನೀವು ಮಾಡುವ ಕೆಲಸ ನಿಮಗಿರುವ ಆದ್ಯತೆಗಳನ್ನು ಹೊರಹಾಕುತ್ತದೆ.
ನೀವೇ ಏನೇ ಮಾಡಿದರೂ ಕ್ಷುಲ್ಲಕ ಅನಿಸಬಹುದು, ಆದರೆ ಅದನ್ನು ನೀವೇ ಮಾಡಿದ್ದೀರಿ ಎಂಬುದೇ ಮಹತ್ವವಾಗುತ್ತದೆ. ಎಲ್ಲ ಜೀವಿಗಳೊಂದಿಗೆ ಸ್ನೇಹದಿಂದ ಇರುವವನೇ ಉತ್ತಮ ವ್ಯಕ್ತಿಯಾಗಬಲ್ಲ. ಪಾಪವನ್ನು ದ್ವೇಷಿಸಿ ಪಾಪಿಯನ್ನು ಪ್ರೀತಿಸಿ. ಪ್ರಾಮಾಣಿಕ ಭಿನ್ನಾಭಿಪ್ರಾಯಗಳು ಪ್ರಗತಿಯ ಆರೋಗ್ಯಕರ ಸಂಕೇತಗಳು. ನನ್ನನ್ನು ಸಂಕೋಲೆಯಲ್ಲಿ ಬಂಧಿಸಿಡಬಹುದು, ಹಿಂಸಿಸಬಹುದು, ಅಷ್ಟೇ ಯಾಕೆ ನನ್ನ ಈ ದೇಹವನ್ನು ನಾಶಪಡಿಸಬಹುದು, ಆದರೆ ಯಾವತ್ತಿಗೂ ನನ್ನ ಆತ್ಮಬಲವನ್ನು ಬಂಧಿಸಿಡಲಾಗದು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.